ಮೊದಲು ಇಡೀ ಏಷ್ಯಾದಲ್ಲೇ ಇಂಥ ದೊಡ್ಡ ಅಕ್ವೆಡಕ್ಕು 10 ಕಿಲೋಮೀಟರ್ ಮೇಲೆ ಇಡೀ ಏಷ್ಯಾದಲ್ಲೇ ಎಲ್ಲೂ ಮಾಡಿರಲಿಲ್ಲ. ಅಂಥದನ್ನ ನಾವು ಎತ್ತಿನೊಳೆ ನೀರನ್ನ ಕೊಡ್ಲಿಕ್ಕೆ ಈ ಅಕ್ವೆಡಕ್ಟ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡ್ಬಿಟ್ಟು ಅವರು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಸೊ ನನಗೆ ಮೊದಲು ನನ್ನ ಆದ್ಯತೆ ಕುಡಿಯೋ ನೀರಿಗೆ ಎಲ್ಲರಿಗೂ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ, ಅದಕ್ಕೆ ಇದೆಲ್ಲ ನೋಡಾದ್ಮೇಲೆ ನಾನು ಕಾಂಟ್ರಾಕ್ಟ್ಗಳನ್ನ ಕರೆದು ಅವ್ರದ್ದು ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಎರಡನೇದು, ಮೊನ್ನೆ ಕೂಡ ನಾನು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ಏನು ನಾವು ಬ್ಯಾಲೆನ್ಸಿಂಗ್ ರಿಸರ್ವೇಯರ್ ಇತ್ತು ಅದಕ್ಕೆ ವಿಸಿಟ್ ಮಾಡಿ ಪರಿಸ್ಥಿತಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ಅದು ಮುಂದಕ್ಕೆ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಏನಿದೆ ಅಂತೇಳಿ ನಾನು ಮಂಡಿಸ್ತೀನಿ. ಸೊ ಈಗ ಹೇಮಾವತಿ ಇರ್ಬೋದು, KRS ಇರ್ಬೋದು, ಮತ್ತು ಯಾವುದೇ ಇದಿರ್ಬೋದು, ಈಗೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಮಳೆ. ನಾನು ಎಲ್ಲ ಮಂತ್ರಿಗಳಿಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ ಮೀಟಿಂಗ್ ಮಾಡಿ ಆ ನೀರನ್ನ ಮತ್ತು ಡ್ಯಾಮ್ ಸೇಫ್ಟಿ, ಫಸ್ಟು ನೀರನ್ನ ಸುಮ್ಮನೆ ಸಮುದ್ರಕ್ಕೆ ಹೋಗುವಂಥದ್ದು ನೀರಲ್ಲ, ನಾವೇನು ತಮಿಳುನಾಡು ಕೊಡಬೇಕು ಕೊಡೋಣ, ಮಿಕ್ಕಿದ್ದ ನೀರನ್ನ ಹೀಗೆ ಕೂಡಲೇ ಕೆರೆಗಳನ್ನು ತುಂಬಿಸ್ಲಿಕ್ಕೆ ತೀರ್ಮಾನ ಮಾಡಬೇಕು. ನೀವೇ ICC ಮೀಟಿಂಗನ್ನು ಮಾಡಿ ಅಂತೇಳಿ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಅವ್ರು ಮಾಡಿ ಫಸ್ಟು ನಿನ್ನೆ KRS ಓಪನ್ ಮಾಡಿದ್ದಾರೆ. ಇವತ್ತು ಮುಂದಕ್ಕೆಲ್ಲ ನಾನು ಕೆರೆಗಳನ್ನ ತುಂಬಿಸೋಂತಗೆ ಚಾನೆಲ್ಗೆ ಓಪನ್ ಮಾಡಕ್ಕೆ ಹೇಳಿದ್ದಾರೆ. ಈಗ ಕೂಡ ವಾಸು ಜಯಚಂದ್ರ ಅವರೆಲ್ಲ ಮಾತಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಆ ನೀರನ್ನ ಬರ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಕೆಲಸವನ್ನ ನಾನು ಮಾಡ್ತೀನಿ. ಇದು ಮೂಲ. ಆಮೇಲೆ 30ನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ, ಅದು ಸೋಮಣ್ಣ ಅವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ 4ಕ್ಕೂ 5ನೇ ತಾರೀಕು ಮಾಡಿ ಅಂತ. ಸೊ ಅದನ್ನ ನಮ್ಮ ಇದ್ರದ್ದು ಲಿಂಕ್ ಇದು, ಅದನ್ನು ಕೂಡ ಸ್ವಲ್ಪ 3-4 ದಿನ ಮುಂದಕ್ಕೆ ಹಾಕಿ, ಯಾಕಂದ್ರೆ ಅವರು ಬರಲಿ, ಅವ್ರಿಗೂ ಕೂಡ ಮನವರಿಕೆ ಆಗಲಿ. ಸೊ ಅದಾದ್ಮೇಲೆ ಒಂದು ಎಲ್ಲ ಶಾಸಕರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ. ಯಾರಿಗೂ ಸಮಸ್ಯೆ ಯಾವ ಪುಲಿನೂ ಇಲ್ಲ, ಯಾವ ದರಿನೂ ಇಲ್ಲ. ಸರ್ವರಿಗೂ ಸಮಬಾಳು ಸಮಪಾಳು. ಅದು ಸ್ವಲ್ಪ ಮೊದಲಿಂದ ಟೆಕ್ನಿಕಲ್ ಇದಿದೆ, ನಾವು ಅದನ್ನ ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ವಿ. ನಾವು ಅವೆಲ್ಲ ಯಾವ ಸಮಸ್ಯೆ ಇಲ್ಲ. ಟೆಕ್ನಿಕಲ್ ಟೀಮ್ ಎಲ್ಲ ಕಡೆ ವಾಚ್ ಮಾಡ್ತಾ ಇದೆ. ಅದನ್ನ ನಾವು ಹೆಚ್ಚಿಗೆ ಗಮನ ಹರಿಸಿಬಿಟ್ಟು ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ಸೇಫ್ಟಿಗೆ ಏನ್ ಮಾಡ್ಬೇಕು ಮಾಡ್ತಾ ಇದ್ದೀವಿ.